ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನುಷ್ಯರಲ್ಲಿ ಆಗುವಂತಹ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆ ಬಗ್ಗೆ ಓದೋಣ. ಮೊದಲಿಗೆ ನಾವು ಡೈಜೆಷನ್ ಅಥವಾ ಜೀರ್ಣಕ್ರಿಯೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಡೈಜೆಷನ್ ಅಂದರೆ ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡೋದು. ಬ್ರೇಕ್ ಡೌನ್ ಆಗಿರುವಂತಹ ಮಾಲಿಕ್ಯೂಲ್ಸ್ ಯಾವ ಥರ ಇರಬೇಕು ಅಂದರೆ ಸಿಂಪಲ್ ಆಗಿರಬೇಕು, ಹಾಗೆ ಅಬ್ಸಾರ್ಬೇಬಲ್ ಆಗಿರಬೇಕು. ಯಾವುದು ಇದನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂದರೆ ಬ್ಲಡ್. ಈ ಒಂದು ಸಿಂಪಲ್ ಮತ್ತು ಅಬ್ಸಾರ್ಬೇಬಲ್ ಮಾಲಿಕ್ಯೂಲ್ಸ್ನ ಬ್ಲಡ್ ಅಬ್ಸಾರ್ಬ್ ಮಾಡಿಕೊಂಡು ಸೆಲ್ಸ್ಗೆ ತಲುಪಿಸುತ್ತೆ. ಇದರಿಂದ ನಮಗೆ ಎನರ್ಜಿ ಕೂಡ ಸಿಗುತ್ತೆ. ಸೊ ಡೈಜೆಷನ್ ಅಲ್ಲಿ ಏನೇನಾಗುತ್ತೆ, ಒಂದು ಕಾಂಪ್ಲೆಕ್ಸ್ ಮೆಟೀರಿಯಲ್ಸ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿರೋ ಮೆಟೀರಿಯಲ್ಸ್ ಯಾವ ಥರ ಇರಬೇಕು ಅಂದರೆ ಸಿಂಪಲ್ ಆಗಿರಬೇಕು ಹಾಗೂ ಅಬ್ಸಾರ್ಬೇಬಲ್ ಆಗಿರಬೇಕು. ಯಾವ್ದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಬ್ಲಡ್ ಬೇರೆ ಬೇರೆ ಸೆಲ್ಸ್ಗೆ ರೀಚ್ ಮಾಡಿಸುತ್ತೆ, ಅಲ್ಲಿಂದ ಎನರ್ಜಿ ಕೂಡ ನಮಗೆ ಸಿಗುತ್ತೆ. ಸೊ ಇಷ್ಟು ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಗೊತ್ತಿದೆ ಫುಡ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ. ಫುಡ್ಡಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಇರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಹಾಗೂ ಬೇರೆ ಒಂದೊಂದು ಪದಾರ್ಥಗಳು ಇರ್ತವೆ. ಬಟ್ ಮೇನ್ ಆಗಿ ಬೇಕಾಗಿರುವಂತಹ ಒಂದು ಕಾಂಪೊನೆಂಟ್ಸ್ ಅಂದರೆ ಈ ಮೂರನ್ನ ನಾವು ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ವಿಟಮಿನ್ಸ್, ಮಿನರಲ್ಸ್ ಮತ್ತು ಇತ್ಯಾದಿಗಳು ನಮಗೆ ಸ್ಮಾಲ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ. ಸೊ ಮೇಜರ್ ರಿಕ್ವೈರ್ಮೆಂಟ್ಸ್ ಏನು ನಮ್ದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್. ಮೈನರ್ ರಿಕ್ವೈರ್ಮೆಂಟ್ಸ್ ಯಾವುದು? ವೈಟಮಿನ್ಸ್, ಮಿನರಲ್ಸ್ ಮತ್ತು ಇತ್ಯಾದಿ. ಈ ಫುಡ್ ನಮಗೆ ಒಂದು ಗ್ರೋತ್ಗೆ ಬೇಕಾಗಿರುವಂತಹ ಒಂದು ಎಲಿಮೆಂಟ್ಸ್ ಅಲ್ಲಿ ಸಹಾಯ ಮಾಡುತ್ತೆ. ಪ್ರೋಟೀನ್ಸ್ ಇಂದ ಗ್ರೋತ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ನಮಗೆ ಎನರ್ಜಿನಲ್ಲಿ ಹೆಲ್ಪ್ ಮಾಡುತ್ತೆ, ಫ್ಯಾಟ್ಸ್ ಕೂಡ ನಮಗೆ ಎನರ್ಜಿನಲ್ಲಿ ಹೆಲ್ಪ್ ಮಾಡುತ್ತೆ. ನಾವೇನು ಫುಡ್ನ ತಿಂತೀವಲ್ಲ, ಅಂದರೆ ನಾವೇನು ಪದಾರ್ಥನ ಸೇವನೆ ಮಾಡ್ತೀವಲ್ಲ, ಅವನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಈ ಫುಡ್ಡು ಒಂದು ಪ್ರಾಸೆಸ್ ಮೂಲಕ ಹೋಗಬೇಕು. ಆ ಪ್ರಾಸೆಸ್ ಯಾವುದಪ್ಪ ಅಂದರೆ ಡೈಜೆಸ್ಟಿವ್ ಪ್ರಾಸೆಸ್. ಇಲ್ಲಿ ನಾವು ತಗೊಳ್ಳುವಂಥ ಫುಡ್ ಒಂದು ಕಾಂಪ್ಲೆಕ್ಸ್ ರೀತಿಯಲ್ಲಿ ಇರೋದನ್ನ ಈ ಡೈಜೆಸ್ಟಿವ್ ಪ್ರಾಸೆಸ್ ಒಂದು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಸಿಂಪಲ್ ಫಾರ್ಮ್ನ ನಾವು ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಒಂದು ಗ್ರೋತ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಈ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡಿಕೊಳ್ಳುತ್ತೆ. ಸೊ ಇಷ್ಟು ಒಂದು ಜನರಲ್ ಆಗಿ ನಮಗೆ ಗೊತ್ತಿರಬೇಕಾದಂತಹ ವಿಷಯ. ಇನ್ನು ನೆಕ್ಸ್ಟ್ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತಹ ಆರ್ಗನ್ಸ್, ಗ್ಲ್ಯಾಂಡ್ಸ್ ಮತ್ತು ಪ್ರಾಸೆಸ್ನ, ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು, ಮತ್ತು ಪ್ರಾಸೆಸ್ ಹೇಗೆ ನಡೆಯುತ್ತೆ ಡೈಜೆಷನ್ ಅಲ್ಲಿ ಅಂತ ನೋಡೋಣ. ಡೈಜೆಸ್ಟಿವ್ ಸಿಸ್ಟಮ್ ಸ್ಟಾರ್ಟ್ ಆಗೋದು ಮೌತಿಂದ ಸ್ಟಾರ್ಟ್ ಆಗಿ ಏನಸ್ ಹತ್ರ ಎಂಡ್ ಆಗುತ್ತೆ. ನಾವು ಏನಸ್ಗೆ ಕನ್ನಡದಲ್ಲಿ ಗುದ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ನ ನಾವು ಅಲಿಮೆಂಟರಿ ಕ್ಯಾನಲ್ ಅಂತ ಕೂಡ ಕರಿತೀವಿ. ಅಲಿಮೆಂಟರಿ ಕ್ಯಾನಲ್ ಅಂದರೆ ಅರ್ಥ ಅನ್ನನಾಳ ಅಂತ ಅರ್ಥ. ಸೊ ಆಂಟೀರಿಯರ್ ಓಪನಿಂಗ್ ಯಾವುದು ಒಂದು ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ? ಮೌತ್. ಪೋಸ್ಟೀರಿಯರ್ ಓಪನಿಂಗ್ ಯಾವುದು? ಏನಸ್. ಈ ಒಂದು ಸಿಸ್ಟಮ್ನ ಸ್ಟಾರ್ಟ್ ಮತ್ತು ಎಂಡ್ ಮೌತ್ ಹಾಗೂ ಏನಸ್. ಸೊ ಒಂದೊಂದೇ ಆರ್ಗನ್ಸ್ ನಾವು ನೋಡ್ತಾ ಹೋಗೋಣ. ಮೊದಲು ಮೌತ್ ಅಂದ್ರೆ ಬಾಯಿ. ಈ ಒಂದು ರೀಜನ್ ಅಲ್ಲಿ ಟಂಗ್ ಇರುತ್ತೆ. ಟಂಗ್ ಅಂದ್ರೆ ನಾಲಿಗೆ, ಹಾಗೇನೆ ಟೀತ್ ಇರುತ್ತೆ. ಇವು ನಮಗೆ ಗ್ರೈಂಡಿಂಗ್ ಅಂದ್ರೆ ಫುಡ್ಡನ್ನ ಚ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ನುಂಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಬರುವಂತಹ ಗ್ಲ್ಯಾಂಡ್ಸ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಇದೇ ಒಂದು ಲೆಕ್ಚರಲ್ಲಿ ಮುಂದೆ ಡಿಸ್ಕಸ್ ಮಾಡೋಣ. ನಾವು ಈ ಒಂದು ಟೀತ್ನ ಸ್ಟ್ರಕ್ಚರ್ಸ್ ನೋಡಿದ್ರೆ ಅಡಲ್ಟ್ಸ್ ಅಲ್ಲಿ 32 ಹಲ್ಲುಗಳು ಇರುತ್ತೆ. ಇವು ಸಾಕೆಟ್ ಅಲ್ಲಿ ಫಿಕ್ಸ್ ಆಗಿರೋದ್ರಿಂದ ಇವನ್ನ ನಾವು ಥೀಕೋಡಾಂಟ್ ಟೀತ್ ಅಂತ ಕರಿತೀವಿ. ಸಾಕೆಟ್ ಅಲ್ಲಿ ಇರುವ ಕಾರಣ ಥೀಕೋಡಾಂಟ್ ಅಂತ ಕರಿತೀವಿ. ಹಾಗೇನೆ ಒಂದು ಹ್ಯೂಮನ್ ಲೈಫ್ ಸೈಕಲ್ ಅಲ್ಲಿ 2 ಟೈಪ್ಸ್ ಆಫ್ ಟೀತ್ನ ನಾವು
ನೋಡ್ತೀವಿ. ಒಂದು ಡಿಸಿಡಿಯಸ್ ಅಂದರೆ ಇದನ್ನ ಹಾಲಲ್ಲು ಅಂತ ಕರಿತೀವಿ. ಹಾಗೇನೆ ಇನ್ನೊಂದು ಪರ್ಮನೆಂಟ್ ಟೀತ್. ಒಂದು ಡಿಸಿಡಿಯಸ್ ಟೀತ್ ಹಾಗೂ ಒಂದು ಪರ್ಮನೆಂಟ್ ಟೀತ್. ಇದಕ್ಕೋಸ್ಕರ ಇದನ್ನು ನಾವು ಈ ರೀತಿಯ ಒಂದು ಟೀತ್ ಸಿಸ್ಟಮ್ನ ನಾವು ಡೈಫೈಯೋಡಾಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ 4 ರೀತಿಯ ಒಂದು ಟೀತ್ ಸಿಗುತ್ತೆ. ಇನ್ಸಿಸರ್ಸ್ ಅಂತ ಕರಿತೀವಿ, ಕ್ಯಾನೈನ್ ಅಂತ ಕರಿತೀವಿ, ಪ್ರಿಮೋಲಾರ್ ಹಾಗೂ ಮೋಲಾರ್. ಸೊ 32 ಹಲ್ಲಲ್ಲಿ ಇವನ್ನ ನಾವು ಇನ್ಸಿಸರ್ಸ್ ಅಂತ ಕರಿತೀವಿ. ಈ 2 ಹಲ್ಲನ್ನು ನಾವು ಕ್ಯಾನೈನ್ಸ್ ಅಂತ ಕರಿತೀವಿ. ಈ 2 ಹಲ್ಲನ್ನು ನಾವು, ಈ 4 ಹಲ್ಲನ್ನು ನಾವು ಪ್ರಿಮೋಲಾರ್ಸ್ ಅಂತ ಕರಿತೀವಿ. ಸೊ ಈ 6 ಹಲ್ಲನ್ನ ನಾವು ಮೋಲಾರ್ಸ್ ಅಂತ ಕರಿತೀವಿ. ಇದೇ ರೀತಿ ಮೇಲೆ ಅಪ್ಪರ್ ಜಾನ್ ಅಲ್ಲೂ ಕೂಡ ಇರುತ್ತೆ. ಅಪ್ಪರ್ ಜಾನ್ ನಾವು ಮ್ಯಾಕ್ಸಿಲಾ ಅಂತ ಕರಿತೀವಿ. ಲೋಯರ್ ಜಾನ್ ನಾವು ಮ್ಯಾಂಡಿಬಲ್ ಅಂತ ಕರಿತೀವಿ. ಸೊ ಇದೇ ರೀತಿಯ ಒಂದು ಸ್ಟ್ರಕ್ಚರ್ ಅಪ್ಪರ್ ಜಾನ್ ಅಲ್ಲೂ ಕೂಡ ಇರುತ್ತೆ. ಸೊ ಇಲ್ಲಿ ಟೋಟಲ್ ಕೆಳಗಡೆ 16 ಟೀತ್ಸ್ ಇರುತ್ತೆ, ಮೇಲ್ಗಡೆ 16 ಟೀತ್ಸ್ ಇರುತ್ತೆ. ಸೊ 2 ರೀತಿಯ ಒಂದು ಟೀತ್ ಇರುತ್ತೆ, ಡಿಸಿಡಿಯಸ್ ಹಾಗೂ ಪರ್ಮನೆಂಟ್ ಟೀತ್. ಸಾಕೆಟ್ಸ್ ಅಲ್ಲಿ ಇರೋದ್ರಿಂದ ಇವನ್ನ ನಾವು ಥಿಗೋಡಾಂಟ್ ಅಂತ ಕೂಡ ಕರಿತೀವಿ. ಸೊ ಈ ಹಲ್ಲುಗಳು ಎನಾಮೆಲ್ ಇಂದ ಪ್ರೊಟೆಕ್ಟೆಡ್ ಆಗಿರುತ್ತೆ. ಎನಾಮೆಲ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ಹ್ಯೂಮನ್ ಬಾಡಿ ಅಂತ ಕೂಡ ಕರಿತೀವಿ. ಮಾನವ ಬಾಡಿಯಲ್ಲಿ ಇರುವಂತಹ ಹಾರ್ಡೆಸ್ಟ್ ಮೆಟೀರಿಯಲ್ ಅಂದ್ರೆ ಎನಾಮೆಲ್ ಅಂತ ಕೂಡ ನಾವು ಹೇಳ್ತೀವಿ. ಇಷ್ಟು ಟೀತ್ಸ್ ಬಗ್ಗೆ ಒಂದು. ಇನ್ನು ನೆಕ್ಸ್ಟ್ ಬಕಲ್ ಕ್ಯಾವಿಟಿ ಆದ್ಮೇಲೆ ಅದು ಫ್ಯಾರಿಂಗ್ಸ್ ಹತ್ರ ಹೋಗುತ್ತೆ. ಫ್ಯಾರಿಂಗ್ಸ್ ಹತ್ರ ಒಂದು ಟ್ರೇಕಿಯಾ ಆಗಿ ಡಿವೈಡ್ ಆಗುತ್ತೆ, ಅಂದ್ರೆ ಫ್ಯಾರಿಂಗ್ಸ್ ಇಂದ ಲ್ಯಾರಿಂಗ್ಸ್ ಆಗಿ ಡಿವೈಡ್ ಆಗುತ್ತೆ. ಇನ್ನೊಂದು ಈಸೋಫೇಗಸ್ ಅಂತ ಡಿವೈಡ್ ಆಗುತ್ತೆ. ಸೊ ಈ ಫ್ಯಾರಿಂಗ್ಸ್ ಇಂದ ಇಲ್ಲಿ ಒಂದು ಎಪಿಗ್ಲಾಟಿಸ್ ಅನ್ನೋ ಒಂದು ಆರ್ಗನ್ ಬರುತ್ತೆ. ಇದು ಫುಡ್ ರೆಸ್ಪಿರೇಟರಿ ಟ್ರ್ಯಾಕ್ ಹೋಗೋದನ್ನ ತಪ್ಸಕ್ಕೆ ಈ ಒಂದು ಆರ್ಗನ್ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿಂದ ಏನಪ್ಪ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಈಸೋಫೇಗಸ್ ಇಂದ ಏನಸ್ವರ್ಗು ಒಂದು ಏನು ಡೈಜೆಸ್ಟಿವ್ ಟ್ರ್ಯಾಕ್ ಇದೆಯಲ್ಲ, ಅದು 4 ಲೇಯರ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಯಾವ್ಯಾವ್ದಪ್ಪ ಅಂದ್ರೆ, ಔಟರ್ ಲೇಯರ್ನ ನಾವು ಸೆರೋಸಾ ಅಂತ ಕರಿತೀವಿ. ಇನ್ನರ್ ಸರ್ಕ್ಯುಲರ್ ಮತ್ತು ಔಟರ್ ಲಾಂಜಿಟ್ಯೂಡಿನಲ್ ಇವೆರಡನ್ನೂ ಸೇರಿಸಿ ನಾವು ಮಸ್ಕ್ಯುಲಾರಿಸ್ ಅಂತ ಕರಿತೀವಿ. ಹಾಗೇನೆ ಅದರ ಒಂದು ನೆಕ್ಸ್ಟ್ ಬರುವ ಲೇಯರ್ನ ನಾವು ಸಬ್ ಮ್ಯೂಕೋಸಾ ಅಂತ ಕರಿತೀವಿ. ಅದರ ನೆಕ್ಸ್ಟ್ ಬರುವಂತಹ ಒಂದು ಲೇಯರ್ನ ಮ್ಯೂಕೋಸಾ ಲೇಯರ್ ಅಂತ ಕರಿತೀವಿ. ಇದರ ಒಳಗಡೆ ಲ್ಯೂಮನ್ ಇರುತ್ತೆ. ಲ್ಯೂಮನ್ ಅಂದ್ರೆ ಒಂದು ಫುಡ್ ಪ್ಯಾಸೇಜ್ ಆಗುವಂತಹ ಒಂದು ಕ್ಯಾವಿಟಿ. ಇದಲ್ದೇನೆ ಇನ್ನೊಂದು ಲೇಯರ್ ಬರುತ್ತೆ ನಮಗೆ, ವಿಲ್ಲೈ ಅಂತ. ಇದು ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಿನಲ್ಲಿ ಸಿಗುತ್ತೆ. ಸೊ ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ 4 ಲೇಯರ್ಸ್ ಇರುತ್ತೆ, ಎಕ್ಸೆಪ್ಟ್ ಸ್ಮಾಲ್ ಇಂಟೆಸ್ಟೈನ್, ಅದರಲ್ಲಿ 5 ಲೇಯರ್ಸ್ ಇರುತ್ತೆ. ಯಾವ್ದು ಆ್ಯಡ್ ಆಗುತ್ತೆ ಅಂದ್ರೆ ವಿಲ್ಲೈ. ಸೊ ಇಷ್ಟನ್ನ ನಾವು ನೆನ್ಪಿಟ್ಕೊಂಡು ಇನ್ನು ನೆಕ್ಸ್ಟ್ ಆರ್ಗನ್ಗೆ ಹೋಗೋಣ. ಮೌತ್ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಆರ್ಗನ್ ಈಸೋಫೇಗಸ್. ಫ್ಯಾರಿಂಗ್ಸ್ ಇಂದ ಈಸೋಫೇಗಸ್ ಬರುತ್ತೆ. ಈಸೋಫೇಗಸ್ ಸ್ಟಮಕ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಮಗೆ ಒಂದು ಬಾಯಿಯಲ್ಲಿ ನಾವೇನು ಫುಡ್ಡನ್ನ ಅಗ್ದಿರುತ್ತೀವಲ್ಲ, ಅದನ್ನ ಸ್ವಾಲೋ ಮಾಡಿದಾಗ ಈಸೋಫೇಗಸ್ಗೆ ಬರುತ್ತೆ. ಈಸೋಫೇಗಸ್ ಇಂದ ಸ್ಟಮಕ್ಗೆ ಕನೆಕ್ಟ್ ಆಗುತ್ತೆ. ಸ್ಟಮಕ್ನ ನಾವು ನೋಡೋದಾದ್ರೆ, ಈ ಈಸೋಫೇಗಸ್ ಏನು ಸ್ಟಮಕ್ಗೆ ಕನೆಕ್ಟ್ ಆಗುವ ಪಾರ್ಟ್ನ ನಾವು ಕಾರ್ಡಿಯಾ ಅಂತ ಕರಿತೀವಿ. ಇನ್ನು ಈ ಒಂದು ಪಾರ್ಟ್ನ ನಾವು ಫಂಡಸ್ ಅಂತ ಕರಿತೀವಿ. ಇನ್ನು ಈ ಒಂದು ಪಾರ್ಟ್ನ ನಾವು ಸ್ಟಮಕ್ ಬಾಡಿ ಅಂತ ಕರಿತೀವಿ. ಇನ್ನು ಸ್ಟಮಕ್ಕು ಸ್ಮಾಲ್ ಇಂಟೆಸ್ಟೈನಿಗೆ ಕನೆಕ್ಟ್ ಆಗುವ ಒಂದು ಪಾರ್ಟ್ನ ನಾವು ಪೈಲೋರಸ್ ಅಂತ ಕರಿತೀವಿ. ಸೊ ಸ್ಟಮಕ್ನ ನಾವು 4 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಈಸೋಫೇಗಸ್ ಏನು ಬಂದು ಸ್ಟಮಕ್ಗೆ ಕನೆಕ್ಟ್ ಆಗುವ ಪಾರ್ಟ್ನ ನಾವು ಕಾರ್ಡಿ ಅಂತ ಕರಿತೀವಿ. ಒಂದು ಬಲ್ಜ್ ಪಾರ್ಟ್ ಇರುವಂಥದ್ದನ್ನ ನಾವು ಫಂಡಸ್ ಅಂತ ಕರಿತೀವಿ. ಸ್ಟಮಕ್ ಕಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗುವ ಒಂದು ಪಾರ್ಟ್ನ ಪೈಲೋರಸ್ ಅಂತ ಕರಿತೀವಿ. ಇನ್ನು ಉಳಿದ ಒಂದು ಸ್ಟಮಕ್ನ ಪಾರ್ಟ್ನ ನಾವು
ಸ್ಟಮಕ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ನೀವು, ಸ್ಟಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಏನಕ್ಕೆ ಅಂತ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸ್ಟಮಕ್ ಇಂದ ನಾವು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ ಅಂತ ನೋಡ್ಕೊಂಡ್ವಿ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ನಾವು 3 ತರಹದ ಒಂದು ಸೆಕ್ಷನ್ ನ ನೋಡ್ತೀವಿ. ಒಂದು ಡ್ಯುಯೋಡಿನಮ್ ಅಂತ, ಮೇಜರ್ ಪಾರ್ಟ್ ಆಫ್ ದಿ ಡೈಜೆಷನ್ ಆಗುವ ಒಂದು ಪಾರ್ಟ್ ಡ್ಯುಯೋಡಿನಮ್. ಹಾಗೆ ನೆಕ್ಸ್ಟ್ ಜಜುನಮ್ ನ ನೋಡ್ತೀವಿ. ಹಾಗೆ ಥರ್ಡ್ ಒಂದು ಸೆಕ್ಷನ್ ಯಾವ್ದಪ್ಪ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಅದನ್ನ ಈಲಿಯಂ ಅಂತ ಕರಿತೀವಿ. ಈಲಿಯಂ ಸ್ಮಾಲ್ ಇಂಟೆಸ್ಟೈನ್ ನ ಲಾರ್ಜೆಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಅಲ್ಲಿಂದ ಇದು ನೆಕ್ಸ್ಟ್ ಈಲಿಯಂ ಲಾರ್ಜ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗುತ್ತೆ, ಅಂದ್ರೆ ದೊಡ್ಡ ಕರಳಿಗೆ ಕನೆಕ್ಟ್ ಆಗುತ್ತೆ. ದೊಡ್ಡ ಕರಳಿನ ಒಂದು ಈ ಪಾರ್ಟ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ಇನ್ನು ಉಳಿದಿರುವ ಭಾಗವನ್ನು ನಾವು ಕೋಲಾನ್ ಅಂತ ಕರಿತೀವಿ. ಇನ್ನು ಈ ಭಾಗವನ್ನು ನಾವು ರೆಕ್ಟಮ್ ಅಂತ ಕರಿತೀವಿ. ಹಾಗೂ ಪೋಸ್ಟೀರಿಯರ್ ಓಪನಿಂಗ್ ನ ನಾವು ಏನಸ್ ಅಂತ ಕರಿತೀವಿ. ಸೊ ಇಷ್ಟು ಲಾರ್ಜ್ ಇಂಟೆಸ್ಟೈನ್ ಬಗ್ಗೆ. ಅಪೆಂಡಿಕ್ಸ್, ಕೋಲಾನ್, ರೆಕ್ಟಮ್ ಮತ್ತು ಏನಸ್. ರೆಕ್ಟಮ್ ಯಾವುದರಲ್ಲಿ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ಒಂದು ಅನ್ಡೈಜೆಸ್ಟೆಡ್ ಅಥವಾ ವೇಸ್ಟ್ ಮೆಟೀರಿಯಲ್, ಇದನ್ನು ನಾವು ಬಯಾಲಜಿನಲ್ಲಿ ಫೀಸಿಸ್ ಅಂತ ಕರಿತೀವಿ. ಇದನ್ನ ಸ್ಟೋರ್ ಮಾಡೋದಕ್ಕೆ ರೆಕ್ಟಮ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಆರ್ಗನ್ ಸಿಸ್ಟಮ್ ಆಯಿತು. ಇನ್ನೊಂದ್ಸಾರಿ ನಾವು ಈ ಒಂದು ಸಿಸ್ಟಮ್ನ ನೋಡೋದಾದ್ರೆ, ಆರ್ಗನ್ ಸಿಸ್ಟಮ್ನ, ಮೌತ್ ಬರುತ್ತೆ, ಮೌತ್ ಇಂದ ಫ್ಯಾರಿಂಗ್ಸ್ ಬರುತ್ತೆ, ಫ್ಯಾರಿಂಗ್ಸ್ ಇಂದ ಟ್ರೇಕಿಯಾ ಒಂದು ಬ್ರಾಂಚ್ ತಗೊಂಡ್ರೆ ಇನ್ನೊಂದು ಈಸೋಫೇಗಸ್ ಒಂದು ಬ್ರಾಂಚ್ ತಗೊಳುತ್ತೆ. ನೆನ್ಪಿಟ್ಕೊಳ್ಳಿ, ರೆಸ್ಪಿರೇಟರಿ ಟ್ರ್ಯಾಕ್ ಯಾವತ್ತಿದ್ರೂ ಈಸೋಫೇಗಸ್ ನ ಮುಂದೆ ಇರುತ್ತೆ. ಈಸೋಫೇಗಸ್ ಇಂದ ಸ್ಟಮಕ್ಗೆ ಕನೆಕ್ಟ್ ಆಗುತ್ತೆ, ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇಂದ ಒಂದು ಲಾರ್ಜ್ ಇಂಟೆಸ್ಟೈನ್ಗೆ ಕನೆಕ್ಟ್ ಆಗಿ ಅಲ್ಲಿಂದ ನಮಗೆ ರೆಕ್ಟಮ್ ಕನೆಕ್ಟ್ ಆಗುತ್ತೆ, ರೆಕ್ಟಮ್ ಇಂದ ಏನಸ್ಗೆ ಅಂದ್ರೆ ಗುದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಇಷ್ಟು ಆರ್ಗನ್ಸ್ ಬರುತ್ತೆ. ಮೊದಲನೇದು ಮೌತ್, ಈಸೋಫೇಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಹಾಗೂ ಏನಸ್. ಸೊ ಇಷ್ಟು ಆರ್ಗನ್ಸು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ಈ ಎಲ್ಲ ಒಂದು ಆರ್ಗನ್ಸ್ 4 ಲೇಯರ್ಸ್ ಆಗಿ ಆರ್ಗನೈಸ್ ಆಗಿರುತ್ತೆ, ಎಕ್ಸೆಪ್ಟ್ ಸ್ಮಾಲ್ ಇಂಟೆಸ್ಟೈನ್. ಯಾವ್ಯಾವ್ದಪ್ಪ ಲೇಯರ್ಸ್ ಅಂದ್ರೆ ಸೆರೋಸಾ, ಮಸ್ಕ್ಯುಲಾರಿಸ್, ಸಬ್ ಮ್ಯೂಕೋಸಾ ಮತ್ತು ಮ್ಯೂಕೋಸಾ. ಒಂದು ಎಕ್ಸ್ಟ್ರಾ ಲೇಯರ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಅದು ವಿಲ್ಲೈ. ಇದು ಒಂದು ಬ್ರಷ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಒಂದು ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಬರುವಂತಹ ಆರ್ಗನ್ಸ್. ಇನ್ನು ನೆಕ್ಸ್ಟ್ ನಾವು ಗ್ಲ್ಯಾಂಡ್ಸ್ ಅಂದ್ರೆ ಗ್ರಂಥಿಗಳು ಅಂತ ನಾವು ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತಹ ಗ್ಲ್ಯಾಂಡ್ಸ್ ಬಗ್ಗೆ ನೋಡೋಣ. ಮೊದಲ ಒಂದು ಗ್ಲ್ಯಾಂಡ್ಸ್ ನಮಗೆ ಸಿಗೋದು ಬಕ್ಕಲ್ ಕ್ಯಾವಿಟಿನಲ್ಲಿ ಅಂದ್ರೆ ಬಾಯಿಯಲ್ಲಿ. ಇಲ್ಲಿ ನಮಗೆ 3 ಗ್ಲ್ಯಾಂಡ್ಸ್ ಸಿಗುತ್ತೆ. ಒಂದು ಪ್ಯಾರೋಟಿಡ್ ಗ್ಲ್ಯಾಂಡ್, ಸಬ್ಲಿಂಗ್ವಲ್ ಗ್ಲ್ಯಾಂಡ್ ಹಾಗೆ ಸಬ್ ಮ್ಯಾಕ್ಸಿಲರಿ ಗ್ಲ್ಯಾಂಡ್. ಇವೆಲ್ಲವನ್ನು ಈ 3 ನಾವು ಸೇರಿಸಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕಲೆಕ್ಟಿವ್ ಆಗಿ ಕರಿತೀವಿ. ಸೊ ಮೊದಲ ಗ್ಲ್ಯಾಂಡ್ ಯಾವುದು? ಸಲೈವರಿ ಗ್ಲ್ಯಾಂಡ್ಸ್. ಅದರಲ್ಲಿ 3 ತರ ಬರುತ್ತೆ. ಒಂದು ಪ್ಯಾರೋಟಿಡ್, ಸಬ್ ಮ್ಯಾಕ್ಸಿಲರಿ, ಇನ್ನೊಂದು ಸಬ್ಲಿಂಗ್ವಲ್. ಪ್ಯಾರೋಟಿಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂದ್ರೆ ನಮ್ಮ ಒಂದು ಕೆನ್ನೆಯ ಭಾಗದಲ್ಲಿ ಇರುತ್ತೆ. ಇನ್ನು ಸಬ್ ಮ್ಯಾಕ್ಸಿಲಾ ಎಲ್ಲಿರುತ್ತೆ ಅಂದ್ರೆ ನಮ್ಮ ಏನು ಅಪ್ಪರ್ ಜಾ ಇರುತ್ತಲ್ಲ, ಅಂದ್ರೆ ಅದನ್ನ ನಾವು ಮ್ಯಾಕ್ಸಿಲಾ ಅಂತ ಕರಿತೀವಿ, ಅದ್ರ ಕೆಳಗಡೆ ಇರುತ್ತೆ. ಇನ್ನು ಸಬ್ ಲಿಂಗ್ವಲ್ ಗ್ಲ್ಯಾಂಡ್ ಎಲ್ಲಿರುತ್ತಪ್ಪ ಅಂದ್ರೆ ನಮ್ಮ ನಾಲಿಗೆಯ ಕೆಳಗಡೆ ಈ ಒಂದು ಸಬ್ ಲಿಂಗ್ವಲ್ ಗ್ಲ್ಯಾಂಡ್ ಇರುತ್ತೆ. ಇವೆಲ್ಲ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಮಗೆ ಸಲೈವಾನ ಸೆಕ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಮೊದಲ ಒಂದು ಗ್ಲ್ಯಾಂಡ್. ಎರಡನೇ ಗ್ಲ್ಯಾಂಡ್ ಅಂದ್ರೆ ಲಿವರ್, ಹಾಗೂ ಮೂರನೆಯ ಗ್ಲ್ಯಾಂಡ್ ಅಂದ್ರೆ ಪ್ಯಾಂಕ್ರಿಯಾಸ್. ಸೊ ಲಿವರ್ನ ನಾವು
ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ ಅಂತ ಕರಿತೀವಿ. ಯಾಕೆ ಅಂದರೆ ಇದು ಅರೌಂಡ್ 1.2 kg ಇಂದ 1.5 kg ಅಷ್ಟು ಇರುತ್ತೆ. ಸೊ ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇದು ರೀಜನರೇಟಿವ್ ಕೆಪಾಸಿಟಿ ಸಿಕ್ಕಾಬಟ್ಟೆ ಹೆಚ್ಚಿರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಹೈ ರೀಜನರೇಟಿವ್ ಪವರ್ನ ತೋರಿಸುವಂತಹ ಆರ್ಗನ್ ಯಾವುದು ಅಂತ ಏನಾದ್ರು ಕೇಳಿದ್ರೆ ಎಕ್ಸಾಮಲ್ಲಿ ಲಿವರ್ ಅಂತಾನೆ ನೀವು ಟಿಕ್ ಮಾಡಬೇಕು. ಸೊ ಲಿವರಲ್ಲಿ ಒಂದು ಲೆಫ್ಟ್ ಹೆಪಾಟಿಕ್ ಡಕ್ಟ್ ಅಂತ ಕರಿತೀವಿ, ಒಂದನ್ನ ರೈಟ್ ಹೆಪಾಟಿಕ್ ಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಹೆಪ್ಯಾಟ್ ಅಂತ ಎಲ್ಲೇ ಒಂದು ವರ್ಡ್ ಬರಲಿ ಅದು ಲಿವರ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದರಲ್ಲಿ ಇರುವಂತಹ ಒಂದು ಸೆಲ್ಸು ಬೈಲ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಬೈಲ್ ಜ್ಯೂಸಸ್ಸು ಗಾಲ್ ಬ್ಲಾಡರ್ ಇದೊಂದು ಆರ್ಗನ್ ಇಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಇವೆರಡು ಕಾಮನ್ ಆಗಿ ಜಾಯಿನ್ ಆಗುವ ಒಂದು ಡಕ್ಟ್ನ ಅಥವಾ ಒಂದು ಟ್ರ್ಯಾಕ್ನ ನಾವು ಕಾಮನ್ ಬೈಲ್ ಡಕ್ಟ್ ಅಂತ ಕರಿತೀವಿ. ಸೊ ಈ ಕಾಮನ್ ಬೈಲ್ ಡಕ್ಟು ಪ್ಯಾಂಕ್ರಿಯಾ ಡಕ್ಟ್ಗೆ ಬಂದು ಜಾಯಿನ್ ಆಗುತ್ತೆ. ಸೊ ಇಲ್ಲಿಂದ ನಾವು ಇದನ್ನ ಹೆಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಕರಿತೀವಿ. ಇವೆರಡೂ ಸೇರಿ ಡಿಯೋಡಿನಮ್ ಅಲ್ಲಿ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ನ ಮೊದಲ ಪಾರ್ಟ್ ಡಿಯೋಡಿನಮ್ ಅಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿಂದ ಬೈಲ್ ಜ್ಯೂಸ್ ಬಂದ್ರೆ ಪ್ಯಾಂಕ್ರಿಯಾಸ್ ಇಂದ ನಮಗೆ ಒಂದು ಅಲ್ಕಲೈನ್ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ, ಹಾಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಕೂಡ ಇಲ್ಲಿಂದ ರಿಲೀಸ್ ಆಗುತ್ತೆ. ಈ ಒಂದು ಜ್ಯೂಸಸ್ ಅಲ್ಲಿ ನಮಗೆ ಎನ್ಸೈಮ್ಸ್ ಸಿಗುತ್ತೆ. ಈ ಒಂದು ಫಂಕ್ಷನ್ ಅಲ್ಲದೇನೆ ಪ್ಯಾಂಕ್ರಿಯಾಸ್ ಹಾರ್ಮೋನ್ಸ್ ನ ಕೂಡ ರಿಲೀಸ್ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದ್ಯಾವ್ದು ಅಂದ್ರೆ ಇನ್ಸುಲಿನ್ ಆಗಿರ್ಬೋದು ಅಥವಾ ಗ್ಲೂಕೋಗಾನ್. ಈ ಎರಡು ಹಾರ್ಮೋನ್ಸ್ ರಿಲೀಸ್ ಅಲ್ಲೂ ಕೂಡ ಪ್ಯಾಂಕ್ರಿಯಾಸ್ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಅಲ್ಲಿ ಇದು ಒಂದು ಎನ್ಸೈಮ್ಸ್ ನ ಸ್ಟೋರ್ ಮಾಡ್ಕೊಂಡಿರುತ್ತೆ, ಅದನ್ನ ಡಿಯೋಡಿನಮ್ ರೀಜನ್ಗೆ ರಿಲೀಸ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಈ ಒಂದು ಕೆಲಸದಲ್ಲಿ ಬ್ಯುಸಿ ಆದ್ರೆ ಲಿವರ್ ನಮಗೆ ಬೈಲ್ ಜ್ಯೂಸ್ ನ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಮಾಡಿರುತ್ತೆ. ಈ ಒಂದು ಗಾಲ್ ಬ್ಲಾಡರ್ ಡಿಯೋಡಿನಮ್ ಅಲ್ಲಿ ಬೈಲ್ ಜ್ಯೂಸಸ್ ನ ಇಲ್ಲಿ ಬಂದು ಓಪನ್ ಮಾಡುತ್ತೆ. ಸೊ ಇಷ್ಟು ಈ ಎರಡು ಒಂದು ಗ್ಲ್ಯಾಂಡ್ಸ್ ಬಗ್ಗೆ, ಒಂದು ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್, ಇನ್ನೊಂದು ಲಿವರ್ ಗ್ಲ್ಯಾಂಡ್. ಸೊ ಇಷ್ಟು ಗ್ಲ್ಯಾಂಡ್ ಬಗ್ಗೆ ಆಯಿತು. ಒಂದು ಲಿವರ್, ಇನ್ನೊಂದು ಸಲೈವರಿ ಗ್ಲ್ಯಾಂಡ್ಸ್, ಹಾಗೆ ಪ್ಯಾಂಕ್ರಿಯಾಸ್. ಲಿವರ್ ಜೊತೆ ಇನ್ನೊಂದು ಯಾವುದು, ಇದು ಗ್ಲ್ಯಾಂಡ್ ಅಲ್ಲ, ಇದೊಂದು ಆರ್ಗನ್. ಇದನ್ನ ನಾವು ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಸಲೈವರಿ ಗ್ಲ್ಯಾಂಡ್ಸ್ ನಮಗೆ ಸಲೈವಾ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ, ಲಿವರ್ ನಮಗೆ ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ ಸೆಲ್ಸ್ ಬೈಲ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಹೆಪಾಟಿಕ್ ಸೆಲ್ಸ್, ಅಂದರೆ ಲಿವರ್ ಸೆಲ್ಸು ಬೈಲ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಮಾಡಿರುತ್ತೆ. ಪ್ಯಾಂಕ್ರಿಯಾಸು ಒಂದು ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಎನ್ಸೈಮ್ಸ್ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುವಂತ ಒಂದು ಎನ್ಸೈಮ್ಸ್ ಇರುತ್ತೆ. ಈ ಒಂದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲದೇನೆ ಕೆಲವೊಂದು ಹಾರ್ಮೋನ್ಸ್ ನ ಕೂಡ ರಿಲೀಸ್ ಮಾಡುತ್ತೆ. ಯಾವ್ದಾವ್ದಪ್ಪ ಅಂದ್ರೆ ಒಂದು ಇನ್ಸುಲಿನ್, ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋಕ್ಕೆ, ಹಾಗೂ ಇನ್ನೊಂದು ಗ್ಲೂಕೋಗಾನ್. ಈ ಎರಡು ಹಾರ್ಮೋನ್ ನ ಪ್ರೊಡಕ್ಷನ್ ಅಲ್ಲೂ ಕೂಡ ಪ್ಯಾಂಕ್ರಿಯಾಸ್ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಗ್ಲ್ಯಾಂಡ್ಸ್ ಬಗ್ಗೆ. ಸಲೈವರಿ ಗ್ಲ್ಯಾಂಡ್ಸ್ ಅಲ್ಲಿ ನಾವು 3 ತರದನ್ನ ನೋಡಿದ್ವಿ. ಒಂದು ಪ್ಯಾರೋಟಿಡ್, ಸಬ್ ಮ್ಯಾಕ್ಸಿಲಾರ್ ಹಾಗೂ ಸಬ್ ಲಿಂಗ್ವಲ್. ಈ 3 ಗ್ಲ್ಯಾಂಡ್ಸ್ ನಾವು ಕಲೆಕ್ಟಿವ್ ಆಗಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇಷ್ಟು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುವಂತಹ ಒಂದು ಗ್ಲ್ಯಾಂಡ್ಸ್ ನ ಬಗ್ಗೆ. ಗ್ಲ್ಯಾಂಡ್ಸ್ ಅಂದ್ರೆ ನಾವು ಗ್ರಂಥಿಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಡೈಜೆಸ್ಟಿವ್ ಪ್ರಾಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತಹ ಮೊದಲ ಆರ್ಗನ್ ಅಥವಾ ಮೊದಲ ಪಾರ್ಟ್ ಯಾವುದು ಅಂದ್ರೆ ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ. ಇಲ್ಲಿ ಟಂಗ್, ನಾಲಿಗೆ ಮತ್ತು ಟೀತ್, ಹಲ್ಲುಗಳು ಒಂದು ಫುಡ್ ಮ್ಯಾಸ್ಟಿಗೇಷನ್ ಅಲ್ಲಿ ಅಂದ್ರೆ ಫುಡ್ ಗ್ರೈಂಡಿಂಗ್ ಅಲ್ಲಿ ಹಾಗೂ ಒಂದು ನುಂಗೋದ್ರಲ್ಲಿ ಸ್ವಾಲೋಯಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಈ ಮ್ಯಾಸ್ಟಿಗೇಷನ್ ಆಗೋ ಪ್ರಾಸೆಸ್ ಅಲ್ಲಿ ಈ ಸಲೈವರಿ ಗ್ಲ್ಯಾಂಡ್ಸ್ ಏನೇನಿರುತ್ತಲ್ಲ, ಪ್ಯಾರೋಟಿಡ್, ಸಬ್ ಮ್ಯಾಕ್ಸಿಲರಿ ಹಾಗೂ
ಸಬ್ ಲಿಂಗ್ವಲ್ ಗ್ಲ್ಯಾಂಡ್ಸ್, ಇವನ್ನ ನಾವು ಕಲೆಕ್ಟಿವ್ ಆಗಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತಿದ್ವಿ. ಇವು ಎಂಜೈಮ್ಸ್, ಒಂದು ಸಲೈವನ ಸೆಕ್ರೇಟ್ ಮಾಡುತ್ತೆ, ಹಾಗೆ ಎಂಜೈಮ್ಸ್ನು ಕೂಡ ಇವು ರಿಲೀಸ್ ಮಾಡುತ್ತೆ. ಯಾವ್ಯಾವ ಎಂಜೈಮ್ಸ್ ಅಂದ್ರೆ ಒಂದು ಅಮೈಲೇಸ್ ಹಾಗೂ ಲೈಸೋಜೈಮ್ ಅಂತ ಈ ಎರಡು ಎಂಜೈಮ್ಸ್ ನ ರಿಲೀಸ್ ಮಾಡುತ್ತೆ. ಈ ಏನು ಟಂಗ್, ಟೀತ್ ಎರಡೂ ಒಟ್ಟಿಗೆನೆ ಈ ಮ್ಯಾಸ್ಟಿಗೇಷನ್ ಮತ್ತು ಸ್ವಾಲೋಯಿಂಗ್ ಪ್ರಾಸೆಸ್ ಅಲ್ಲಿ ಏನು ಫುಡ್ ನ ಚ್ಯೂ ಮಾಡಿ ಚಿಕ್ಕದಾಗಿ ಮಾಡಿರುತ್ತಲ್ಲ, ಅದು ಸಲೈವ ಜೊತೆ ಅಂದ್ರೆ ಮಿಕ್ಸ್ ಆಗುತ್ತೆ. ಅದನ್ನ ನಾವು ಬೋಲಸ್ ಅಂತ ಕರಿತೀವಿ. ಇದಲ್ಲದೇನೆ ಈ ಸಲೈವಾದಲ್ಲಿ ಬರುವಂತಹ ಅಮೈಲೇಸ್ ಅನ್ನೋ ಒಂದು ಎಂಜೈಮ್ ಈ ಸ್ಟಾರ್ಚ್ ಅಂದ್ರೆ ಈ ಫುಡ್ ಅಲ್ಲಿ ಸ್ಟಾರ್ಚ್ ಏನಿರುತ್ತಲ್ಲ ಅದ್ರ ಮೇಲೆ ರಿಯಾಕ್ಟ್ ಆಗಿ ಡೈಸ್ಯಾಕ್ರೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಸ್ಟಾರ್ಚ್ ನ. ಈ ಡೈಸ್ಯಾಕ್ರೈಡ್ಗೆ ಎಕ್ಸಾಂಪಲ್ ಮಾಲ್ಟೋಸ್. ಇದಲ್ಲದೇನೆ ಲೈಸೋಜೈಮ್ ಅನ್ನೋ ಒಂದು ಎಂಜೈಮ್, ಇದು ಆಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ನ ಮಾಡುತ್ತೆ. ಆಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ಏನು ಮಾಡುತ್ತಪ್ಪ ಅಂದ್ರೆ ಯಾವುದೇ ಒಂದು ರೀತಿಯ ಇನ್ಫೆಕ್ಷನ್ ನ ಬಾಯಲ್ಲಿ ಆಗದೆ ಇರೋ ತರ ಇದು ಲೈಸೋಜೈಮ್ ಅನ್ನೋ ಒಂದು ಎಂಜೈಮ್ ನಿಲ್ಲಿಸುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಆಗುವಂತ ಕೆಲಸ ಏನು, ಒಂದು ಫುಡ್ ಏನು ನಾವು ತಗೋತೀವಲ್ಲ ಅದನ್ನ ಗ್ರೈಂಡ್ ಮಾಡೋದು, ಹಾಗೇನೆ ಸಲೈವರಿ ಅಮೈಲೇಸ್ ಅದನ್ನ ಸ್ಟಾರ್ಚ್ ಅನ್ನ ಡೈಸ್ಯಾಕ್ರೈಡ್ಸ್ ಆಗಿ ಕನ್ವರ್ಟ್ ಮಾಡೋದು. ಅದಕ್ಕೆ ಎಕ್ಸಾಂಪಲ್ ಮಾಲ್ಟೋಸ್. ಸೊ ಇಷ್ಟು ಪ್ರಾಸೆಸ್ ಬಕಲ್ ಕ್ಯಾವಿಟಿನಲ್ಲಿ ಆಗುವಂಥದ್ದು. ಸೊ ನಾವು ಡೈಜೆಸ್ಟಿವ್ ಪ್ರಾಸೆಸ್ನ ಈ ಬಕಲ್ ಕ್ಯಾವಿಟಿ ಆದಮೇಲೆ ನೆಕ್ಸ್ಟ್ ಈಸೋಫೇಗಸ್ ಮೂಲಕ ಏನು ಬೋಲಸ್ ಅಂತ ಕರೆದ್ವಲ್ಲ ನಾವು ಆವಾಗಲೇ, ಫುಡ್ ಏನು ಚಿವಾಗಿ ಸಲೈವ ಜೊತೆ ಮಿಕ್ಸ್ ಆಗಿರುತ್ತಲ್ಲ ಆ ಒಂದು ಬೋಲಸ್ ಸ್ಟಮಕ್ಗೆ ಬಂದು ಸೇರುತ್ತೆ. ಸ್ಟಮಕ್ ಅಲ್ಲಿ ಏನೇನಾಗಿರುತ್ತೆ ಅಂದ್ರೆ ಒಂದು ಮ್ಯೂಕಸ್ ನೆಕ್ ಸೆಲ್ಸ್ ಅನ್ನೋ ಒಂದು ಕೋಶಗಳು ಒಂದು ಮ್ಯೂಕಸ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಹಾಗೆ ಪೆಪ್ಟಿಕ್ ಸೆಲ್ಸ್, ಇವನ್ನ ನಾವು ಚೀಫ್ ಸೆಲ್ಸ್ ಅಂತ ಕೂಡ ಕರಿತೀವಿ. ಇವು ಪೆಪ್ಸಿನೋಜೆನ್ ಅನ್ನೋ ಒಂದು ಇನ್ಆಕ್ಟಿವೇಟೆಡ್ ಎಂಜೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಾವು ಅವಾಗಲೇ ಹೇಳಿದ್ವಿ ಸ್ಟಮಕ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಈ ಎಂಜೈಮ್ಸ್ ಮಿಕ್ಸ್ ಆದಾಗ ಪೆಪ್ಸಿನ್ ಅನ್ನೋ ಒಂದು ಆಕ್ಟಿವೇಟೆಡ್ ಎಂಜೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸ್ ಯಾವುದು ಸ್ಟಮಕ್ ಅಲ್ಲಿ ಅಂತ ಕೇಳಿದ್ರೆ ಪೆರೈಟಲ್ ಸೆಲ್ಸ್. ಸೊ ಪೆಪ್ಸಿನ್ ಅನ್ನೋ ಒಂದು ಎಂಜೈಮ್ ಇವಾಗ ಆಕ್ಟಿವೇಟ್ ಆಗಿರುತ್ತೆ. ಸ್ಟಮಕ್ ಅಲ್ಲಿ ಫುಡ್ 4 to 5 hours ಅಷ್ಟು ಹೊತ್ತು ಇರುತ್ತೆ. ಸೊ ಇಲ್ಲಿ ಈ ಎಲ್ಲಾ ಒಂದು ಮ್ಯೂಕಸ್ ಜೊತೆ ಮಿಕ್ಸ್ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಮಿಕ್ಸ್ ಆಗುತ್ತೆ, ಹಾಗೆ ಪೆಪ್ಸಿನ್ ಅನ್ನೋ ಒಂದು ಎಂಜೈಮ್ ಜೊತೆ ಕೂಡ ಇದು ಫುಡ್ ಇಲ್ಲಿ ಮಿಕ್ಸ್ ಆಗುತ್ತೆ. ಇಲ್ಲಿಂದ ಇದನ್ನ ನಾವು ಕೈಮ್ ಅಂತ ಕರಿತೀವಿ. ಬೋಲಸ್ ನ ನಾವು ಇವಾಗ ಕೈಮ್ ಅಂತ ಕರಿತೀವಿ. ಬೋತ್ ಕೆಮಿಕಲ್ ಮತ್ತು ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇವೆರಡೂ ನಮಗೆ ಬಕಲ್ ಕ್ಯಾವಿಟಿನಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಕೆಮಿಕಲ್ ಪ್ರೋಸೆಸ್ ಅಂದ್ರೆ ಅಮೈಲೇಸ್ ಸ್ಟಾರ್ಚ್ ನ ಒಂದು ಡೈಸ್ಯಾಕ್ರೈಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಮೆಕ್ಯಾನಿಕಲ್ ಅಂದ್ರೆ ಒಂದು ಫುಡ್ ನ ಚಿವ್ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡೋದು ಆಗಿರ್ಬೋದು. ಸೊ ಇಷ್ಟು ಒಂದು ಬಕಲ್ ಕ್ಯಾವಿಟಿನಲ್ಲಿ ನಡೆಯುವಂತಹ ಪ್ರಾಸೆಸ್. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಅದೆಲ್ಲ ಸ್ಟಮಕ್ ಅಲ್ಲಿ ಆದ್ರೆ ಇನ್ನು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಏನೇನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಟ್ರಿಪ್ಸಿನೋಜೆನ್ ಅನ್ನೋ ಒಂದು ಇನ್ಆಕ್ಟಿವೇಟೆಡ್ ಎಂಜೈಮ್ ನ ಟ್ರಿಪ್ಸಿನ್ ಆಗಿ ಆಕ್ಟಿವೇಟ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಎಂಟೆರೋಕೈನೇಸ್ ಅನ್ನೋ ಇನ್ನೊಂದು ಎಂಜೈಮ್ ಮೂಲಕ. ಇದಲ್ಲದೇನೆ ಕೈಮೋಟ್ರಿಪ್ಸಿನೋಜೆನ್, ಪ್ರೋ ಕಾರ್ಬಾಕ್ಸಿ ಪೆಪ್ಟಿಡೇಸ್, ಅಮೈಲೇಸ್, ಲೈಪೇಸ್, ನ್ಯೂಕ್ಲಿಯಸ್, ಈ ಎಲ್ಲ ಒಂದು ಎಂಜೈಮ್ಸ್ ನ ಟ್ರಿಪ್ಸಿನ್ ಒಂದ್ಸಾರಿ ಆಕ್ಟಿವೇಟ್ ಆದ್ಮೇಲೆ ಈ ಒಂದು ಏನು ಕೈಮೋಟ್ರಿಪ್ಸಿನೋಜೆನ್ ಆಗಿರ್ಬೋದು, ಪ್ರೋ ಕಾರ್ಬಾಕ್ಸಿ ಪೆಪ್ಟಿಡೇಸ್ ಆಗಿರ್ಬೋದು, ಅಮೈಲೇಸ್ ಆಗಿರ್ಬೋದು, ಲೈಪೇಸ್ ಆಗಿರ್ಬೋದು, ನ್ಯೂಕ್ಲಿಯಸ್ ಆಗಿರ್ಬೋದು, ಇವೆಲ್ಲವನ್ನು
ಆಕ್ಟಿವೇಟ್ ಮಾಡುತ್ತೆ. ಸೊ ಇದು ಒಂದು ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ನ ಒಂದು ಕೆಲಸ. ನಾವು ಆವಾಗಲೇ ಹೇಳಿದ್ವಿ ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಎಂಜೈಮ್ಸ್ ಕೂಡ ಇರುತ್ತೆ ಅಂತ. ಇದು ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಬಗ್ಗೆ ಆದರೆ ಇನ್ನು ಬೈಲ್ ಜ್ಯೂಸಸ್ ಏನೇನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಬೈಲ್ ಜ್ಯೂಸಸ್ ಅಲ್ಲಿ ಏನೇನು ಇರುತ್ತೆ ಅಂದರೆ, ಒಂದು ಬೈಲ್ ಸಾಲ್ಟ್ಸ್ ಇರುತ್ತೆ, ಕೊಲೆಸ್ಟ್ರಾಲ್ ಇರುತ್ತೆ, ಫಾಸ್ಫೋಲಿಪಿಡ್ಸ್ ಇರುತ್ತೆ. ಬಟ್ ಇವ್ಯಾವುದ್ರಲ್ಲೂ ಕೂಡ ಎಂಜೈಮ್ಸ್ ಇರಲ್ಲ. ಇನ್ನು ಇಂಟೆಸ್ಟೈನ್ ಅಲ್ಲಿ ನೋಡಿದ್ರೆ ನಾವು ಅಲ್ಲಿ ಗಾಬ್ಲೆಟ್ ಸೆಲ್ಸ್ ಅಂತ ಇರುತ್ತೆ. ಅವು ಮ್ಯೂಕಸ್ನ ಸೆಕ್ರೇಟ್ ಮಾಡುತ್ತೆ. ಹಾಗೇನೆ ಇಂಟೆಸ್ಟೈನಲ್ ಜ್ಯೂಸ್ನ ಕೂಡ ರಿಲೀಸ್ ಮಾಡುತ್ತೆ. ಈ ಇಂಟೆಸ್ಟೈನಲ್ ಜ್ಯೂಸಸ್ನ ನಾವು ಸಕ್ಕಸ್ ಎಂಟರೈನ್ ಅಂತ ಕರಿತೀವಿ. ಇದರಲ್ಲಿ ಎಂಜೈಮ್ಸ್ ಇರುತ್ತೆ. ಯಾವ್ಯಾವುದು ಅಂದರೆ, ಒಂದು ಡೈಸ್ಯಾಕರೈಡೇಸಿಸ್ ಅಥವಾ ಮಾಲ್ಟೇಸ್ ಅಂತ ಕರಿತೀವಿ, ಹಾಗೂ ಡೈಪೆಪ್ಟಿಡೇಸ್, ಲೈಪೇಸಸ್ ಹಾಗೂ ನ್ಯೂಕ್ಲಿಯೋಸೈಡೇಸಸ್. ಸೊ ಇಷ್ಟು ಎಂಜೈಮ್ಸು ಸಕ್ಕಸ್ ಎಂಟರೈನ್ ಅನ್ನೋ ಒಂದು ಇಂಟೆಸ್ಟೈನಲ್ ಜ್ಯೂಸಸ್ ಅಲ್ಲಿ ಇರುತ್ತೆ. ಇವು ಕೂಡ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸ್ಟಮಕ್ ಅಲ್ಲಿ ನಾವು ಪ್ರೋಟೀನ್ಸ್, ಪೆಪ್ಟೋನ್ಸ್ ಮತ್ತು ಪ್ರೋಟಿಯೋಸಸ್ನ ಡೈಪೆಪ್ಟೈಡ್ಸ್ ಆಗಿ ಹೆಲ್ಪ್ ಮಾಡೋಕ್ಕೆ ಕಾರ್ಬಾಕ್ಸಿಪೆಪ್ಟಿಡೇಸ್, ಟ್ರಿಪ್ಸಿನ್ ಮತ್ತು ಕೀಮೋಟ್ರಿಪ್ಸಿನ್ ಹೆಲ್ಪ್ ಮಾಡುತ್ತೆ. ಪಾಲಿಸ್ಯಾಕರೈಡ್ಸ್ ಅಂದರೆ ಸ್ಟಾರ್ಚ್ ಅಲ್ಲಿ ಇರುವಂತಹ ಒಂದು ಪಾಲಿಸ್ಯಾಕರೈಡ್ಸ್ನ ಅಮೈಲೇಸ್ ಅನ್ನೋ ಒಂದು ಎಂಜೈಮ್ ಡೈಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಫ್ಯಾಟ್ಸ್ನ ಲೈಪೇಸ್ ಅನ್ನೋ ಒಂದು ಎಂಜೈಮ್ ಡೈಗ್ಲಿಸರೈಡ್ಸ್ ಆಗಿ ಹಾಗೂ ಮೋನೋಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದೆಲ್ಲ ನಡೀತಿರೋದು ಸ್ಟಮಕ್ ಅಲ್ಲಿ. ಇನ್ನು ನ್ಯೂಕ್ಲಿಕ್ ಆಸಿಡ್ಸ್ನ ನ್ಯೂಕ್ಲಿಯೇಸಸ್ ಅನ್ನೋ ಒಂದು ಎಂಜೈಮ್ ನ್ಯೂಕ್ಲಿಯೋಟೈಡ್ಸ್ ಹಾಗೂ ನ್ಯೂಕ್ಲಿಯೋಸೈಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಇವೆಲ್ಲ ಈ ಕಡೆ ಕಾಣಿಸುತ್ತಿರುವಂತಹ ಎಲ್ಲ ಒಂದು ಕಾಂಪೊನೆಂಟ್ಸು ಇವು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್. ಈ ಕಡೆ ನಿಮ್ಗೇನು ಕಾಣಿಸ್ತಿದೆಯಲ್ಲ ಇವೆಲ್ಲ ಸಿಂಪಲ್ ಕಾಂಪೊನೆಂಟ್ಸ್. ಸೊ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ನ ಒಂದು ಎಂಜೈಮ್ಸ್ ಹೆಲ್ಪ್ ತಗೊಂಡು ಸಿಂಪಲ್ ಕಾಂಪೊನೆಂಟ್ಸ್ ಆಗಿ ಮಾರ್ಪಾಡು ಮಾಡ್ತಿದೆ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದು ನಮಗೆ ಸ್ಟಮಕ್ ಅಲ್ಲಿ ಕಾಣಿಸುವಂಥದ್ದು. ಏನೇನು ಪ್ರೋಟೀನ್ಸ್ ಎಲ್ಲ ಡೈಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಪಾಲಿಸ್ಯಾಕರೈಡ್ಸ್ ಇರೋದು ಡೈಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ಸು ಡೈಗ್ಲಿಸರೈಡ್ಸ್ ಮತ್ತು ಮೋನೋಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ಲೈಪೇಸ್ ಎಂಜೈಮ್. ಇನ್ನು ನ್ಯೂಕ್ಲಿಕ್ ಆಸಿಡ್ಸು ನ್ಯೂಕ್ಲಿಯೇಸಸ್ ಅನ್ನೋ ಒಂದು ಎಂಜೈಮ್ ಮೂಲಕ ನ್ಯೂಕ್ಲಿಯೋಸೈಡ್ಸ್ ಹಾಗೂ ನ್ಯೂಕ್ಲಿಯೋಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಮೇಜರ್ ಪಾರ್ಟ್ ಆಫ್ ದಿ ಡೈಜೆಷನ್ ಆಗೋ ಪಾರ್ಟು ಡೈಪೆಪ್ಟೈಡ್ಸ್ ಏನು ಕನ್ವರ್ಟ್ ಆಗಿರುತ್ತಲ್ಲ ಸ್ಟಮಕ್ ಅಲ್ಲಿ, ಡೈಪೆಪ್ಟಿಡೇಸಸ್ ಅನ್ನೋ ಒಂದು ಎಂಜೈಮ್ ಮೂಲಕ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕೂಡ ಕರಿತೀವಿ. ಇನ್ನು ಮಾಲ್ಟೋಸ್ ಅಂದರೆ ಡೈಸ್ಯಾಕರೈಡ್ಸು ಮೋನೋಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ಮಾಲ್ಟೇಸ್ ಎಂಜೈಮ್. ಲ್ಯಾಕ್ಟೋಸ್ ಕೂಡ ಒಂದು ಡೈಸ್ಯಾಕರೈಡ್. ಇದು ಕೂಡ ಲ್ಯಾಕ್ಟೇಸ್ ಎಂಜೈಮ್ ಮೂಲಕ ಒಂದು ಮೊನೋಸ್ಯಾಕರೈಡ್ಸ್ ಅಂದರೆ ಗ್ಲೂಕೋಸ್ ಆಗಿರ್ಬೋದು, ಗ್ಯಾಲಕ್ಟೋಸ್ ಆಗಿರ್ಬೋದು, ಎರಡೂ ಕೂಡ ಮೊನೋಸ್ಯಾಕರೈಡ್ಸ್ ಈ ರೀತಿಯಲ್ಲಿ ಒಂದು ಕನ್ವರ್ಟ್ ಆಗುತ್ತೆ. ಇನ್ನು ನ್ಯೂಕ್ಲಿಯೋಟೈಡೇಸಿಸ್ ಅನ್ನೋ ಒಂದು ಎಂಜೈಮ್ ಮೂಲಕ ನ್ಯೂಕ್ಲಿಯೋಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ನ್ಯೂಕ್ಲಿಯೋಸೈಡ್ಸು ಮತ್ತೆ ನ್ಯೂಕ್ಲಿಯೋಸೈಡೇಸಸ್ ಅನ್ನೋ ಒಂದು ಎಂಜೈಮ್ ಮೂಲಕ ಶುಗರ್ಸ್ ಮತ್ತು ಬೇಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಮೆಟೀರಿಯಲ್ಸ್ ನಮಗೆ DNA ಅಂದರೆ ಒಂದು ಜೆನೆಟಿಕ್ ಮೆಟೀರಿಯಲ್ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಡೈಗ್ಲಿಸರೈಡ್ಸ್ ಮತ್ತು ಮೊನೋಗ್ಲಿಸರೈಡ್ಸ್ ಲೈಪೇಸ್ ಅನ್ನೋ ಒಂದು ಎಂಜೈಮ್ ಮೂಲಕ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾಂಪೊನೆಂಟ್ಸ್ನ ನಮ್ಮ ಬಾಡಿ ಯೂಸ್ ಮಾಡ್ಕೊಳ್ಳುತ್ತೆ. ಇಷ್ಟು ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಇದ್ರದ್ದೆಲ್ಲ ಅಬ್ಸಾರ್ಪ್ಷನ್ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಮೌತಲ್ಲಿ ಯಾವ ರೀತಿಯ ಒಂದು ಅಬ್ಸಾರ್ಪ್ಷನ್ ಆಗುತ್ತೆ ಅಂದರೆ, ಕೆಲವೊಂದು ಡ್ರಗ್ಸ್ ಮಾತ್ರ
ಅಬ್ಸರ್ವ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ, ನಾವು ಟಂಗ್ ಕೆಳಗಡೆ ಏನು ಸಬ್ಲಿಂಗ್ವಲ್ ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಹೇಳಿದ್ವಲ್ಲ, ಅಲ್ಲಿ ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಆ ಒಂದು ಬ್ಲಡ್ ಕ್ಯಾಪಿಲರೀಸು ಇಲ್ಲಿ ಒಂದು ಪ್ರೊಡ್ಯೂಸ್ ಆಗುವಂತಹ ಒಂದು ಕಾಂಪೋನೆಂಟ್ಸ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇನ್ನು ಸ್ಟಮಕ್ ಅಲ್ಲಿ ವಾಟರ್ ಆಗಿರ್ಬೋದು ಮತ್ತು ಸಿಂಪಲ್ ಶುಗರ್ಸ್ ಹಾಗೂ ಆಲ್ಕೋಹಾಲ್, ಒಂದು ಏನು ಸಿಂಪಲ್ ಫಾರ್ಮ್ ಆಗಿ ಏನೇನು ರೆಡ್ಯೂಸ್ ಆಗಿರುತ್ತಲ್ಲ ಅದರ ಜೊತೆ ವಾಟರ್ನು ಸೇರಿಸಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇನ್ನು ಸ್ಮಾಲ್ ಇಂಟೆಸ್ಟೈನ್, ಇಲ್ಲಿ ನಮಗೆ ಡೈಜೆಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಪಾರ್ಷಿಯಲ್ ಡೈಜೆಷನ್ ಏನಾಗಿರುತ್ತಲ್ಲ ಸ್ಟಮಕ್ ಅಲ್ಲಿ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಂಪ್ಲೀಟ್ ಆಗಿ ಡೈಜೆಷನ್ ಆಗುತ್ತೆ. ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಆಗಿರ್ಬೋದು, ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಗ್ಲಿಸರಾಲ್ಸ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಗಿರುತ್ತೆ. ಇವನ್ನ ಏನು ಬ್ಲಡ್ ಸ್ಟ್ರೀಮ್ ಅಂತ ಏನು ನಾವು ಕರಿತೀವಲ್ಲ, ಬ್ಲಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಯಾವುದೇ ಒಂದು ರೀತಿಯ ಡೈಜೆಷನ್ ಆಗಲ್ಲ, ಬಟ್ ಇಲ್ಲಿ ಅಬ್ಸಾರ್ಪ್ಷನ್ ಯಾವ ರೀತಿ ಆಗುತ್ತೆ, ವಾಟರ್ ಕಂಟೆಂಟ್ ಏನೇನು ಇರುತ್ತಲ್ಲ ಫುಡ್ ಏನು ಡೈಜೆಷನ್ ಆಗಿರೋದ್ರಲ್ಲಿ, ಆ ಒಂದು ವಾಟರ್ನ ಹಾಗೂ ಕೆಲವೊಂದು ಮಿನರಲ್ಸ್ನ ಇದು ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಈ ಅಬ್ಸಾರ್ಪ್ಷನ್ ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಮೌತಲ್ಲಿ ಕೆಲವೊಂದು ಡ್ರಗ್ಸ್ ಮಾತ್ರ ಅಬ್ಸರ್ವ್ ಆಗುತ್ತೆ. ಸ್ಟಮಕ್ ಅಲ್ಲಿ ಸಿಂಪಲ್ ಫಾರ್ಮ್ಸ್ ಆಗಿ ಏನು ಬ್ರೇಕ್ ಡೌನ್ ಆಗಿರುತ್ತಲ್ಲ ಫುಡ್, ಅದು ಹಾಗೂ ವಾಟರ್ ಅಬ್ಸರ್ವ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಟಮಕ್ ಅಲ್ಲಿ ಏನೇನು ಪಾರ್ಷಿಯಲ್ ಆಗಿ ಬ್ರೇಕ್ ಡೌನ್ ಆಗಿರುತ್ತೋ ಅದು ಇಲ್ಲಿ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್, ಫ್ರಕ್ಟೋಸ್, ಫ್ಯಾಟಿ ಆಸಿಡ್ಸ್, ಗ್ಲಿಸರಾಲ್ಸ್ ಮತ್ತು ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದೆಲ್ಲ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗುತ್ತೆ. ಇನ್ನು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ವಾಟರ್ ಮತ್ತು ಮಿನರಲ್ಸ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಇಷ್ಟು ಅಬ್ಸಾರ್ಪ್ಷನ್ ಬಗ್ಗೆ. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರೋ ಒಂದು ಕೆಲವು ಡಿಸಾರ್ಡರ್ಸ್ನ ನೋಡೋಣ. ಯಾವುದಂದ್ರೆ ಜಾಂಡಿಸ್ ಆಗಿರ್ಬೋದು, ಲಿವರ್ ಏನಾದರೂ ಸರಿಯಾಗಿ ಕೆಲಸ ಮಾಡದೇ ಇರೋ ಟೈಮಲ್ಲಿ ಸ್ಕಿನ್ ಹಾಗೂ ಐಸ್ ಯೆಲ್ಲೋ ಕಲರ್ಗೆ ಫಾರ್ಮ್ ಆಗುತ್ತೆ. ಇದನ್ನು ನಾವು ಜಾಂಡಿಸ್ ಅಂತ ಕರಿತೀವಿ. ಇನ್ನು ವಾಮಿಟಿಂಗ್ನ ಸ್ಟಾರ್ಟ್ ಮಾಡುವಂಥದ್ದು ಬ್ರೈನ್ ರೀಜನ್ ಅಲ್ಲಿ ಇರುವಂತಹ ಒಂದು ಮೆಡುಲಾ ಆಬ್ಲಾಂಗೇಟ್. ಸೊ ಏನಾದ್ರು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಗೆ ಸೂಟ್ ಆಗದೆ ಇರುವಂತಹ ಒಂದು ಮೆಟೀರಿಯಲ್ಸ್ನ ನಾವು ಸೇವಿಸಿದಾಗ ಅದು ವಾಮಿಟಿಂಗ್ನ ಸ್ಟಾರ್ಟ್ ಮಾಡಿಸುತ್ತೆ. ಇನ್ನು ನೆಕ್ಸ್ಟ್ ಡೈರಿಯಾ. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇರ್ರೆಗ್ಯುಲರ್ ಬೌಲ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ವಾಟರ್ ಕರೆಕ್ಟಾಗಿ ಅಬ್ಸಾರ್ಬ್ ಆಗಿರಲ್ಲ. ಸೊ ನಾವೇನೇ ಒಂದು ವೇಸ್ಟ್ ಮೆಟೀರಿಯಲ್ಸ್ನ ಪಾಸ್ ಮಾಡಬೇಕಾದ್ರೆ ಅದರಲ್ಲಿ ವಾಟರ್ ಕಂಟೆಂಟ್ ಹಾಗೆ ಇರುತ್ತೆ. ಫುಡ್ ಅಬ್ಸಾರ್ಪ್ಷನ್ನು ರಿಡ್ಯೂಸ್ ಆಗಿರುತ್ತೆ. ಇನ್ನು ಕಾನ್ಸ್ಟಿಪೇಷನ್, ನಾವೇನೇ ಒಂದು ವೇಸ್ಟ್ ಮೆಟೀರಿಯಲ್ನ ಪಾಸ್ ಮಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಪಾಸ್ ಆಗದೇನೆ ಕೋಲನಲ್ಲೇ ಉಳ್ಕೊಳ್ಳೋ ಅಂಥದ್ದನ್ನು ನಾವು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಇದು ಕೂಡ ಇರ್ರೆಗ್ಯುಲರ್ ಬೌವೆಲ್ ಮೂವ್ಮೆಂಟ್ ಅಂತಾನೆ ನಾವು ಕರಿತೀವಿ. ಸೊ ಇಷ್ಟು ಡೈಜೆಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಡಿಸಾರ್ಡರ್ಸು. ಸೊ ಇಷ್ಟು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಇನ್ನು ಮುಂದಿನ ಲೆಕ್ಚರಲ್ಲಿ ನಾವು ನ್ಯೂಟ್ರಿಷನ್ ಬಗ್ಗೆ ನೋಡೋಣ. ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.